ಕರ್ನಾಟಕ ಭವನಕ್ಕೆ ತೆರಳಿದಾರಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಯಾವುದೇ ಪ್ರತಿಕ್ರಿಯೆ ನೀಡದೆ ಕೈ ಮುಗಿದು ಕರ್ನಾಟಕ ಭವನಕ್ಕೆ ತೆರಳಿದ್ದಾರೆ. ಯಾವ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ, ಮಾತಾಡಿಲ್ಲ ಮೀಡಿಯಾ ಜೊತೆ, ಕೈ ಮುಗಿದು ಹೋಗಿದ್ದಾರೆ ಅವರು ಅಷ್ಟೇ. ಏನು ಚರ್ಚೆ ಆಯಿತು ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳು ಸಹಜವಾಗೇ ಬರುತ್ತೆ, ಬಟ್ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿಲ್ಲ. ಸೀದಾ ಕಾರ್ ಹತ್ಕೊಂಡು ಕರ್ನಾಟಕ ಭವನಕ್ಕೆ ತೆರಳಿದ್ದಾರೆ. ನೋಡಬೇಕು ಅವ್ರೇನಾದರೂ ರಿಯಾಕ್ಟ್ ಮಾಡ್ತಾರಾ ಅಥವಾ ಮಾಡಬೇಡಿ ಅಂತಲೇ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ. ಈಗ ಕರ್ನಾಟಕ ಭವನಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತೆರಳಿರೋದ್ರಿಂದ ಅವರ ಮುಂದೆ ಈಗ ಏನು ಬೇರೆ ಆಯ್ಕೆಗಳು ಏನಿದೆ, ಏನು ಮುಂದೆ ಏನು ಅಂತಕ್ಕಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಅಂತ? ಅಲ್ಲಿ ಎರಡು ಕಡೆ ಅದೇ ಚರ್ಚೆ ಅರವಿಂದ್ ನಡೆಯುವಂಥದ್ದು. ಒಂದು, ಸಚಿವರ ಜೊತೆ ಏನಾದರೂ ಡಿನ್ನರ್ ಮೀಟಿಂಗ್ ಅಂದರೆ ಈಗ ಸಹಜವಾಗಿ ಮುಖ್ಯಮಂತ್ರಿಗಳು ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು, ತಮ್ಮ ನಿಲುವೇನಿರಬೇಕು ಅಥವಾ ಮುಂದೆ ನಡೆಯೇನಿರಬೇಕು ಅನ್ನೋ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡುವಂಥದ್ದು. ಇನ್ನೊಂದು ಕಡೆ ಕರ್ನಾಟಕ ಭವನದಲ್ಲಿ ಸಹೋದರನ ಜೊತೆ ಕೂತು ಬಹುಶಃ ಅದೇ ತಂತ್ರಗಾರಿಕೆಯನ್ನು ಉಪಮುಖ್ಯಮಂತ್ರಿಗಳು ಮಾಡಬೇಕು. ತಾವು ಇಡೀ ಸಭೆಯಲ್ಲಿ ಮಾತನಾಡಿದಂಥದ್ದು ಏನು, ಯಾವ ಪಟ್ಟಣ ಹಿಡಿದಿದ್ದು, ಅಥವಾ ಮುಖ್ಯಮಂತ್ರಿಗಳು ಏನು ಪಟ್ಟಣ ಹಿಡಿದಿದ್ರು, ಹೈಕಮಾಂಡ್ ನಾಯಕರು ಇದಕ್ಕೆ ಏನು ಪರಿಹಾರವನ್ನು ಸೂಚಿಸಿದ್ದಾರೆ, ಅಥವಾ ಇನ್ನೂ ಸಂಪೂರ್ಣವಾಗಿ ಮಾತುಕತೆ ಮುಗಿತ್ತು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಇದನ್ನು 18ರವರೆಗೆ ಹೀಗೆ ಬಿಟ್ಕೊಂಡೋದ್ರೆ ಸಂಭವನೀಯವಾಗಿ ಆಗಬಹುದಾದಂಥ ಬೆಳವಣಿಗೆಗಳೇನು, ಅದು ಸಿಎಂ ಆಪ್ತ ವಲಯದಲ್ಲಿರ್ಬೋದು, ಸಚಿವರು ಶಾಸಕರುಗಳ ಮಟ್ಟದಲ್ಲಿರ್ಬೋದು, ಬೇರೆ ಬೇರೆ ಬೆಳವಣಿಗೆ ಅದು ಕಾರಣ ಆದರೆ ಯಾವ ರೀತಿಯಲ್ಲಿ ತಮಗದು ರಿವರ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ನಡೀಬೋದು. ಹಾಗಾಗಿ ಮತ್ತೊಂದು ಸುತ್ತಿನ ಮಾತುಕತೆ ಆದರೂ ಪರವಾಗಿಲ್ಲ, ಕರೆದು ಈ ವಿಚಾರವನ್ನು ನನಗೆ ಕನ್ಕ್ಲೂಡ್ ಮಾಡಿ ಅನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳು ಪಟ್ಟಿಡಿದ್ರೆ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಬುಲಾವ್ ಕೊಡ್ಬೋದು, ಅಥವಾ ಇಬ್ಬರನ್ನು ಕೂರಿಸಿ ಮಾತನಾಡಬಹುದು. ಅಥವಾ ಈಗ ಮುಖ್ಯಮಂತ್ರಿಗಳು ಹೇಳುವುದಕ್ಕೆ ನಾವು ಒಂದು ಸಮ್ಮತಿ ಇದೆ ಅನ್ನೋದಾದ್ರೆ, ಏನಾದ್ರು ಉಪಮುಖ್ಯಮಂತ್ರಿಗಳು ಆ ಥರ ಹೇಳೋದಾದ್ರೆ ಸಹಜವಾಗಿ ಇಬ್ಬರು ಹೋಗಿ ಇವಾಗ ಆಗ 18ನೇ ತಾರೀಕು ಮುಗಿತಾ ಇದ್ದಂತೆ ಬನ್ನಿ ನಾವು ಒಂದು ತೀರ್ಮಾನವನ್ನು ಪ್ರಕಟಿಸ್ತೀವಿ ಅನ್ನುವಂಥದ್ದು ಹೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರದೇ ಇದ್ರೂ ಕೂಡ ಒಂದು ರೀತಿಯ ಪ್ಯಾಚಪ್ ಅನ್ನುವಂಥ ರೀತಿಯ ಸಮಾಧಾನಕರ ಆದರೂ ಕೂಡ ಅದು ಅಂತಿಮ ಅಲ್ಲ ಅನ್ನೋದು ಇಬ್ಬರಿಗೂ ಕೂಡ ಒಂದು ರೀತಿಯ ಅಸಮಾಧಾನ ಇದ್ದೇ ಇರುತ್ತೆ. ಹಾಗಾಗಿ ಇಬ್ಬರಲ್ಲೂ ಕೂಡ ಆತಂಕ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ಹೇಗೆ ಸರಿಪಡಿಸ್ತಾರೆ, ನಾಳೆ ಏನಾದರೂ ಮತ್ತೆ ಕರೆದು ಮಾತನಾಡ್ತಾರ ಅನ್ನುವಂಥದ್ದು ಇರುವಂಥ ಕುತೂಹಲ ಕೂಡ. ಅರವಿಂದ್, ಹಾಗೆ ಸಂಪರ್ಕದಲ್ಲಿದೆ ಸುಕೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಈಗ ಪವರ್ ಶೇರಿಂಗ್ ಸಸ್ಪೆನ್ಸ್ಗೆ ಕ್ಲೈಮ್ಯಾಕ್ಸ್ ಹಂತ ಅಂತಂದ್ರೂ ಕೂಡ ಅದು ಕ್ಲೈಮ್ಯಾಕ್ಸ್ ಅಲ್ಲ. ಚರ್ಚೆ ಆಗಿದ್ರೂ ಕೂಡ ಅದರ ವಿಚಾರ ಬಹಿರಂಗ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ನ ಲೆಕ್ಕಾಚಾರ ಬೇರೆ ಇರುತ್ತೆ, ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಬೇರೆ ಇರುತ್ತೆ, ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಬೇರೆ ಇರುತ್ತೆ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಸದ್ಯಕ್ಕೆ ಯಥಾಸ್ಥಿತಿ. ಸದ್ಯಕ್ಕೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಕೆ, ಅದರ ಬಗ್ಗೆ ಮಾತಾಡಿಲ್ಲ ಅಂದರೆ ಯಥಾಸ್ಥಿತಿ ಅಂತಲೇ ಅರ್ಥ. ಬಟ್ ಎಲ್ಲಿ ತನಕ ಅದನ್ನಾದರೂ ಅನೌನ್ಸ್ ಮಾಡಿದ್ದಿದ್ರೆ, ನಾಯಕತ್ವ ಬದಲಾವಣೆ ಇಲ್ಲ ಸದ್ಯಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ಸಿದ್ದರಾಮಯ್ಯನವರು ಇನ್ನು 2 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಅಂದ್ಕೋಬಹುದಾಗಿತ್ತು. ಆದರೆ ಅವ್ರು ಕೊಟ್ಟಿರೋ ಮೆಸೇಜು ಹಾಗೆ ಇದೆ. ಮಾತುಕತೆ ಸದ್ಯಕ್ಕೆ ಈಗ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲ. ಸೊ ಹಾಗಾಗಿ ಅದು ರಾಜ್ಯಸಭೆ ಚುನಾವಣೆ ತನಕ ಇರಬಹುದು, ಮುಂದಕ್ಕೂ ಇರಬಹುದು. ಬಟ್ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಏನೋ ತುಂಬ ಸ್ಮೈಲ್ ಇತ್ತಪ್ಪ. ಸಿದ್ದರಾಮಯ್ಯನವರು ಏನು ಮಾತಾಡದೆ ಹೋಗಿದ್ದಾರೆ. But sir, very long meeting for just 2 agendas. CM sir. Cabinet reshuffle ಬಗ್ಗೆ sir. What about cabinet reshuffle sir? That has not been come up in the discussion. ವಲ್ಲಗಳ ನಿವಾರಣೆ ಆಗಿದೆ sir. But sir, very long meeting for just 2 agendas. CM sir. Cabinet reshuffle ಬಗ್ಗೆ sir. What about cabinet reshuffle sir? That has not been come up in the discussion. ವಲ್ಲಗಳ ನಿವಾರಣೆ ಆಗಿದೆ sir.